ಹಬ್ಬನೇ 40 ವರ್ಷ ಆಯ್ತಾ 48 ವರ್ಷ ಆಯ್ತಾ ಹೇಗೂ ಬಾಯ್ಬಿಡೋದು ಹೇಗೆ ಈಗ ಈಗ ಹೂವನ್ನು ದೇವೇಗೌಡ ಹೂವಂದ್ರ ವಾಟಾಳ ಜೋರು ಮಾತಾಡ್ಬೇಕ ಬಾಯ್ಬಿಡ್ಬೇಕ ಬಾಯ್ಬಿಡಿದ್ರ ಹೇಗೂ ಬಾಯ್ಬಿಡಿದ್ರೆ ಹೇಗೆ ನೀಗ ಹೇಳಿದಾಗೆಲ್ಲ ಹೊಸ ಸುಮ್ಮನೆ ಮಾಡಾಗಿದ 15 ನಿಮಿಷ ಹಬ್ಬ ಮಾಡಾಗಿದ ಹೇಗೂ ಬಾಯ್ಬಿಡಿದ್ರೆ ಹೇಗೆ ಏನ್ ಸಮಸ್ಯೆ ಗೊತ್ತಾಗ್ಬೇಕು ನಮ್ಗೆ ಏನು ಸಮಸ್ಯೆ ಇದ್ರೆ ಹೇಳ್ಬೇಕು ನೀವು ಬಾಯ್ಬಿಟ್ಟೆ ಹೇಳ್ಬೇಕ ಹಿಂಗಾದ್ರೆ ಸುಮ್ಮನೆ ಆಗುದಿಲ್ಲ ಉದಯ್ ಕುಚ್ಚಕ್ಕೆ ಹೇಗಿಲ್ಲ ಕುಚ್ಚಕ್ಕೆ ಅವನಿಂದ ಮುದ್ರೆ ಹೋಗ್ಯ ಕುಚ್ಚಕ್ಕಿನೂ ಇಲ್ಲ ಬಿಡಿಸಕ್ಕಿನೂ ಇಲ್ಲ ಪಗಡೆಯಿಲ್ಲ ಕಿರೀಟನೂ ಇಲ್ಲ ಹೇಗೆ ಇದ್ದರು ಹಳೆತನ ಎಡೆಯ ಅವರು ತಮ್ಮ ಆರೋಗ್ಯ ಸಮಸ್ಯೆ ನಿಂತು ಗೊತ್ತಿಲ್ಲ ಹೇಗೆಲ್ಲ ಹೊಸ ತಲೆಮಾರೆ ಬಂದು ಹೇಳ್ತಾನೆ ಏನಾ ಡಾಕ್ಟರ್ ನಿನ್ ಟೈಮ್ ಕೊಟ್ಟಿದ್ದು ಆಯ್ತಾ 10 ವರ್ಷ ಕೊಟ್ಟದ್ರು 10 ವರ್ಷ ಕೊಟ್ಟದ್ರೆ 15 ವರ್ಷ ಮುಗಿದು ಆಯ್ತಾ ಮಕ್ಕಳೊಂದು 15 ವರ್ಷ ಬದುಕ್ಬೇಕಂತ ಕೂತಿದ್ದೇವ್ರೆ 15 ವರ್ಷ ಕಾಯಿ ಕೊಡ್ತೆ ಏನೋ ಏನ್ ಮಾಡ್ತೇವೆ ನೀನ ಏನ್ ಮನೆ ಊರಲ್ಲಿ ಸಮಸ್ಯೆ ಅಂದ್ರೆ ಹೇಳಕ್ ಸಾಧ್ಯಲ್ಲ ದಿನಾ ಬೆಳಗ್ಗೆ ಜಗಳ ಈ ಜಗಳ ಸಲ ನಾವು ಹೊಲೆಟ್ರಿ ಮನೆ ಬಾಗಿಲು ಕಟ್ಟಾಯ್ತ ಬಾಗಿಲು ಕಟ್ಟಿದ್ರೆ ಪೂರ್ವ ದಿಕ್ಕಿನ ತೋಕಳ ಮರ್ಕಿ ಸ್ವಾಮಿ ಹಿಂದೆ ದಕ್ಷಿಣ ದಿಕ್ಕಿನಲ್ಲಿರುವ ಕೋಳಿ ಸ್ವಾಮಿ ಸಮಸ್ಯೆ ಬಾಳ ಇದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಲ್ಲ ಅಷ್ಟಕ್ಕೆ ಮುಗಿಲಿಲ್ಲ ಇದು ಪಶ್ಚಿಮ ದಿಕ್ಕಿನಲ್ಲಿ ಕೀಳಿನ ಸಮಸ್ಯೆ ಕಡೆ ಈಗ ಹ್ಯಾಂಗ್ ಮಾಡೋದು ನಾವು ಆ ಸಮಸ್ಯೆಗಳಿಗೆಲ್ಲ ಅವರವರ ಕರ್ಮಗಳೇ ಅವರವರಿಗೆ ಪ್ರಾಯಶ್ಚಿತ ಆತಿದ ನೀ ಅದ್ರ ಬಗ್ಗೆ ತಲೆ ವಿಷಯ ಮಾಡೋಣ ನಂದೇ ನಿಮ್ ಮುಂದೆ ಹಬ್ಬ ಗಿಬ್ಬ ಆಗ್ಬೇಕಂತ ಆದ್ರೆ ಇಲ್ಲಿ ಊರಲ್ಲಿ 75% ಜನ ನೌಕರಿಗರು ಊರಿಗೆ ಬಂದಾರ ಅವ್ರಿಗೆ ಕೈ ತುಂಬ ದುಡ್ಡು ಕೊಡುವಂತ ಒಂದು ಮನೋಭಕ್ತಿ ಬರುವ ಮಾಡಿದ್ದಾರೆ ಅಲ್ಲ ನಿಮ್ಗೆಲ್ಲ ಕುಟ್ಟಿನಲ್ಲ ಎಲ್ಲ ಕುಟ್ಟಿ ನೀನು 15 ವರ್ಷ ಇನ್ನೂ ಕಾಯಿ ಕೊಡ್ತೇನೆ ಏನು ಕೊಟ್ಟರು ನಿನ್ನ ಮನಸ್ಸಿನಲ್ಲಿ ಏನೀರ ಎಲ್ಲ ನನ್ನ ಇಷ್ಟಗಳನ್ನು ನೆರವೇರಿಸ್ತಿ ನನ್ನ ಜಾಗದ ಸಮಸ್ಯೆನೇ ಪರಿಹಾರ ಆಗುದಿಲ್ಲ ಇನ್ನು ಹೋದ್ರು ಜಾಗ ನಂದೇಯ ಆಗ ಯಾವ್ದು ನಂದಲ್ಲ ನನಗೂ ಸಿಗುದಿಲ್ಲ ನನ್ನ ಮಕ್ಕಳಿಗೂ ಸಿಗುದಿಲ್ಲ ಬರ ಇದಕ್ಕೇನಾದ್ರು ಪರಿಹಾರ ಇದ್ರೆ ಹೇಳಿದವ್ರೆ ನೀ ಇದ್ದವರಲ್ವಾ ಇದ್ದೋದಾಗಿದ್ರೆ ಕೂಡ ಸ್ವಲ್ಪ ಉದಾರಿ ಆಗ ಆಯ್ತು ಆಯ್ತವ್ರೆ ನಿಂಗೆ ಏನ್ ಬೇಕು ನಾನು ನೆರವೇರಿಸ್ಕೊಡ್ತೆ ಆಯ್ತವ್ರೆ ನನ್ನ ಹಬ್ಬವನ್ನ ಸರಿಯಾಗಿ ಮಾಡಿ ಆಯ್ತು ಕೊಡಬೇಕಾ ಸರಿ ಆಯ್ತು ಬಿಡ್ರ ಗಾಂವ್ಕರ್ರೆ ನಿಮ್ದೇ ಹೋಗ್ತಲ್ರ ಪುರ ನಾವು ಕೇಳ್ತಿ ಸ್ವಾಮಿ ಮಾರಾಯ ಬಡಿಯ ನಂದೇನು ಕೀಳಿಯ ಕಾಸುವ ಏನು 3 ವರ್ಷ ಆಯ್ತ ಕೋಳಿ ಕಟ್ಟು ಮಾಡ ಒಂದು ಅನ್ನೋದಿಲ್ಲ ಏನ್ ಮಾಡ್ಬೇಕಾ ನಿನ್ನ ಈಗ ಬಂದ ನಿನ್ನದ್ದಿಲ್ಲ ನೀನು ಇಟ್ಟ ದಿವಸ ಇಲ್ಲಿ ಹೋಗಲ್ಲ ಬುದ್ಧಿ ನಂಗೆ ಇಟ್ಟ ಕೋಳಿಯನ್ನ ಬೇರೆ ಮಾಡ ಅದಪ್ಪ ಇಸ್ಬಿಟ್ಟಾಡೆ ನೀನು ಅದಾಡಿ ನೀ ಏನ್ ಕೋಳಿಗಿಲ್ಲ ಅದಕ್ಕೇನ್ ಮಾಡ್ಬೇಕಾ ನೀ ಮುಂದೆ ಗೆಲ್ಲಬೇಕಂದ್ರೆ 6 ಜೋಡಿ ಕೋಳಿ ನಂಗೆ ಬಲಿ ಕೊಡ್ಬೇಕು ಆಯ್ತಾಯ್ತು ಇನ್ನೂ ಹೋಗ್ಬಿಡ್ತಿ ಇನ್ನೊಂದು ಸ್ವಾಮಿ ಹಿಂದೆ ಹೋಗಿ 6 ಕೋಳಿ ಬಿಡ್ತೀನಿ ನಿಮಗೆ ನೋಡಿ ರಾತ್ರಿಗೆ ನಾ ಮನೆಗೆ ನನ್ನ ಹೆಂಡತಿ ಏನ ಚೀಟ್ ಬಿಡಿ 1 ಹಾಕ್ತೀನಿ ಇಲ್ಲ ನನ್ನ ಮಕ್ಕಳ ಬೀಬಿಲ್ಲ ಜನ ಬೇತನ
ಅಥವಾ ಅದು ಯಾವ್ದಾದ್ರು ದೇವರ ಕೀಳಿನ ಅಥವಾ ಯಾವ್ದಾದ್ರು ಏನು ತೊಂದರೆ ಇದೆ ಹಾಗೆ ನೀವು ಹೇಳ್ಬೇಕ. ಅದು ನನ್ನ ಮಕ್ಕಳ ಈಗ ಅದ ಶಕ್ತಿ ಯೋಜನೆ ಹಾ ಅಡಿಗೋಣ ಹಬ್ಬ ನನ್ನ ಹಬ್ಬ ಆದ್ಮೇಲೆ ಹಾ ಊಟ ಮಾಡೋಣ. ಹಾ 48 ತಾಸಿನಲ್ಲೇ ಹಾ ಅದ್ರ ಪರಿಣಾಮ ತೋರಿಸ್ತೇನೆ ನಿಂಗೆ. ಆಯ್ತು ಬಿಡ್ತಿ ಆಯ್ತು. ತಡ್ರಿ ಇಲ್ಲೇ ಇಷ್ಟೆಲ್ಲ 12 ದಿವಸ ಹಬ್ಬ ಮಾಡು ಬ್ಯಾಳೆ ಬಾಯಿ ಬಿಡುದಿಲ್ಲ. ಈ ದೀವಟಿ ಇಡೋರು ಏನು ಒಳಗಾಡ್ತ ನನ್ನ ಮಕ್ಕಳ ಒಬ್ಬರಲ್ಲ ಇಬ್ರು ಇವ್ರ ಗಂಡು ಮಕ್ಕಳ ಅವ್ರಿಗೆ ಹಿಂದೆ ಕೂಡ ಹೇಳ್ತಾರೆ ಊರಲ್ಲಿದ್ದವರಿಗೆ. ನಾವೇನ್ ಮಾಡ್ಬೇಕಾ? ಈ ಗಂಧ ಬಂದೆಲ್ಲ ನಮ್ಮ ಊರಲ್ಲಿದ್ದವ್ರು ಒಬ್ರು ಎಂದು ಸಮಸ್ಯೆ ಇಲ್ಲ. ಈಗ ಏನ್ ಮಾಡ್ಬೇಕಾ? ನೀನ್ ಹೇಳ್ಬೇಕಾ? ಆ ಮಕ್ಕಳಿಗೆ ಹೆಂಗ್ ಹೆಂಗ್ ತಂದು ಕೊಡ್ಬೇಕಾನ? ದೊಡ್ಡದ ಕಲ್ಲಿಲ್ಲ ಅನ್ಕ ಎಡಗಿಟ್ಟಿಯಲ್ಲ ನೀನ. ಹಾ ಅವ್ರು ಬೇಡದಲ್ಲ ಕಲ್ತ ಬಂದ ಇಲ್ಲಿ ಊರು ಹೋಗ್ತೇವ್ರು. ಮುಂದೆ ಹೆಂಗೆ ನೀನೇ ತಾಯಿ ತೋರಿಸ್ಬೇಕು ನಮ್ಗೆ. ನನಗೆ 3 ಹಿಡಿಗ ಅವ್ರಿ. ನಾನು ಅದನ್ನ ಹೆಂಗ್ ನಡ್ಸ್ಬೇಕು ಹಂಗ ನಡ್ಸ್ಕೊಡ್ತೆ. ಊರು ಕೂದ್ ಬಿಡಿಸು. ಆಯ್ತು ಅವ್ರೆ ನೀವೇ ಮಾಡ್ತೀವಿ. ಈ ದೀವಟಿಗೆ ಒಂದು ಗಟ್ಟಿ ಹಿಡ್ತಾರೆ ಅವ್ರು ಏನ್ ಹೇಳ್ತೀಯ? ಅಡಿಗಳು ಸಂಸ್ಕಾರ ಮಾಡ್ಬೇಕಾ ಗೊತ್ತೇ ಇಲ್ಲ ನಿಂದ ಈ ಸಮಸ್ಯೆ. ನಾವು ನಂಗೆ ಆದಿ ಬಿಡುವುದಿಲ್ಲ ನೀವು. ಬಿಡ್ತೇವಲ್ಲ ಯಾವ್ಯಾವ ಆದಿಲ್ ಬಂದ ನಂಗೆ ಗೊತ್ತಿಲ್ಲ. ಅಡಿಗೋಣಿ ಬಸ್ ಬರ್ಬೇಕು. ನಿಮ್ಮೂರಲ್ಲಿ ವಾಹನಗಳಿವ ಬೇಕಟ್ಟ ಆ ವಾಹನ ಎಲ್ಲ ಬಲತ್ತಿಗೆ ತಗೋ 1 ವರ್ಷ ಕಾಲ ಹಚ್ಚಿಡ ಕೊರೋನಾ ಬಂದ್ಮೇಲೆ ಮತ್ತೊಂದು ಸೀಟ್ ಚಲೋ ಇದೆ ನಮ್ಮ ಬದಿಗೆ. ಕೇಳ್ತೀರಾ? ಕೇಳ್ತೀರಾ? ಹೇಳ ಬಸ್ ವಾಹನಕ್ಕೆ ತಿರುತ ಕಳಿಸ್ತೀರಾ? ಮಲಗ ನಿಂತು ಬಂದಾಗ ಮಲಗ ಕಳಿಸ್ತೀವಿ. ಇದಕ್ಕೇನ ಪರಿಹಾರ? ನಿನ್ನ ಹಸುವೇ ದೊಡ್ಡ ಹೋಯ್ತಲ್ಲ. ಮಲಗ್ಬೇಕು ಅನ್ನಿಸ್ದಾಗ ತಿನ್ನ, ತಿನ್ಬೇಕು ಅನ್ನಿಸ್ದಾಗ ಮಲಗ್ಬೇಡ. ಇಷ್ಟೇ ಮಾಡಕ ಯಾವ ಸಮಸ್ಯೆನೂ ಬರ್ತಿದ್ದಾಗ ನಾನು ನೋಡ್ಕೊಂತೆ. ಇಷ್ಟೇ ಮಾಡ್ಬೇಕಿದೆ. ಇದು 9 ತಿಂಗಳು ಮಾಡು. ಸುತ್ತಮುತ್ತಲ ಎಲ್ಲರಿಗೂ ಪಣಿ ಕೊಟ್ಟಾರೆ. ಊರಿನ ದೊಡ್ಡವರಿಗೆಲ್ಲ ನಡ್ಕಲೆ ಸಾಂಬಾರಿಲ್ಲ. ಹಿರಿನಾಡ ಗ್ರಾಮದ ಪಕ್ಕದ ದೊಡ್ಡವರು ಕೊಡ್ಕೆ ಹಾಕಣೆ ಸ್ವಲ್ಪ. ಬಹಳ ತಲೆ ಬಿಸಿ ಆಗುತ್ತಿದ್ದ ಅವ್ರ ಆರೋಗ್ಯದ ಬಗ್ಗೆ ಅವ್ರ ಸಮಸ್ಯೆ ನೆಟ್ಟಿ ಸುಖಮುಖ ಆಗುತ್ತಿಲ್ಲ. ಈಗ ಏನಿತ್ತು ನಮ್ಮ ತಲೆಗಳಿಗೆ ಹೇಳಬೇಕು ಬಿಟ್ರೆ ಹಳ್ಳಿ ತಲೆಗಳಿಗೆ ಏನು ಹೇಳುದಿಲ್ಲ. ಅವ್ರು ಸಿಕ್ಕುದು ಬಹಳ ಕಷ್ಟ. ಇಡೀ ಹುಟ್ಟು ಯಾವ್ದಾದ್ರು ಇಲ್ಲರೂ ಕಟ್ಟಿ ಏನಾದ್ರು ಕಟ್ಟಡ ಕಟ್ಟಂತಾನೆ ಇರ್ತಾರೆ ಬಿಟ್ರೆ ನಮ್ಮ ಕೈ ಸಿಕ್ಕುದು ಬಹಳ ಕಷ್ಟ ಇಲ್ಲ. ಬುದ್ಧ ರಾಶಿ ಮಂದಿಗೆ ಕಲ್ಲು ರಾಶಿ ಮಂದಿಗೆ ಕೇಳಬೇಡ. ಸುಧನ ಬಾರಿ ಹೇಳಿದ್ರೆ ಜೀವಟಿಗೆ ಬಾರಿ ಏನವರ ಇವ್ರಿಗೆ ನೋಡ್ರ ಕಟ್ಟಿಗೆ ಹಿಡಿಯೋಂಗರು ಏನೇನು ಕೆಲಸ ಕೊಟ್ರಪ್ಪ. ಈ ಭಾಸ್ಕರಣ್ಣ